ನಮಸ್ಕಾರ ಸ್ನೇಹಿತರೆ, ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ. ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ಇಂದಿನ ವಿಷಯ ಬಚಾವಾಗಲು ಬುಸುಗುಟ್ಟು. ಮಗುವಿನ ಕೈಯಿಂದ ಆಟದ ಸಾಮಾನನ್ನು ಸೆಳೆದುಕೊಳ್ಳಲು ಯತ್ನಿಸಿ ಅದು ತನ್ನ ಅಸಮಾಧಾನವನ್ನು ತೋರಿಸುತ್ತದೆ. ಸಿಟ್ಟು ಒಂದು ಹುಟ್ಟುಗುಣ, ಅದೊಂದು ಸ್ವಾಭಾವಿಕ ಪ್ರತಿಕ್ರಿಯೆ. ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಏನಾದರೂ ಸಂಭವಿಸಿದಾಗ ಎಲ್ಲ ನಾವು ಸಿಟ್ಟಿಗೇಳುತ್ತೇವೆ. ಜಗತ್ತಿನಲ್ಲಿ ಎಲ್ಲವೂ ನಮ್ಮ ಇಚ್ಛಾಧೀನವಾಗಿ ನಡೆಯುವುದಿಲ್ಲ. ನಮ್ಮ ಇಚ್ಛೆಗಳ ಮೇಲೆ ನಿಯಂತ್ರಣ ಹಾಕಿಕೊಳ್ಳಲು ಕಲಿತರೆ ಸಿಟ್ಟು ನಮ್ಮನ್ನು ತನ್ನ ಸೇವಕನನ್ನಾಗಿ ಮಾಡದು. ಹಲವರು ಸಿಟ್ಟನ್ನು ಚಟವಾಗಿ ಬೆಳೆಸಿಕೊಳ್ಳುತ್ತಾರೆ. ಮಾತು ಮಾತಿಗೂ ಸಿಟ್ಟಿಗೇಳುತ್ತಾರೆ. ಮರದ ಮೇಲೆ ಕಾಗೆ ಕರ್ಕಶವಾಗಿ ಕೂಗಿದಾಗ ಸಿಟ್ಟಾಗುತ್ತಾರೆ. ಮಗು ಕಿರುಚಿಕೊಂಡಾಗ ಸಿಟ್ಟಾಗುತ್ತಾರೆ. ಸ್ನಾನದ ಬಟ್ಟೆ ದೊರೆಯದಾಗಲೂ, ಕಾಫಿಗೆ ಸಕ್ಕರೆ ಕಡಿಮೆಯಾದಾಗಲೂ ಅವರಿಗೆ ಸಿಟ್ಟು ಬಂದರೆ ಹುಲಿ ಎನ್ನಿಸಿಕೊಳ್ಳುವುದರಲ್ಲಿ ಅವರಿಗೆ ಹೆಮ್ಮೆ. ನೀವು ಸಿಟ್ಟು ಮಾಡುವುದರ ಮೊದಲು ಈ ಕೆಳಗಿನ ಮಾತುಗಳನ್ನು ಜ್ಞಾಪಿಸಿಕೊಳ್ಳಿ. ಸಿಟ್ಟು ನಿಮ್ಮ ದೈಹಿಕ ಮಾನಸಿಕ ಸಮತ್ವವನ್ನು ನಾಶಗೊಳಿಸುವುದು. ಅದರಿಂದಾಗಿ ಇತರರೊಡನೆ ಸುಮ್ಮನೆ ದ್ವೇಷ ಕಟ್ಟಿಕೊಳ್ಳಬೇಕಾಗುವುದು. ಸಿಡುಕಿನ ನಿಮ್ಮ ವರ್ತನೆ ಇತರರಿಗೆ ಅಸಹ್ಯವಾಗುವುದು. ಜನರು ನಿಮ್ಮನ್ನು ಹಿಂದಿನಿಂದ ಅಪಹಾಸ್ಯ ಮಾಡುವರು. ನಿಮಗೆ ಯಾರ ಸಹಾನುಭೂತಿಯೂ ದೊರಕದು. ನಿಮ್ಮ ಸುತ್ತಮುತ್ತಲೂ ಇರುವವರಿಗೆ ನಿಮ್ಮಿಂದ ತುಂಬ ತೊಂದರೆಯಾಗುವುದು. ಸಿಟ್ಟನ್ನು ಕುರಿತು ಬಸವಣ್ಣನವರ ವಾಣಿ ನೆನಪಿರಲಿ. ಮನೆಯೊಳಗಣ ಕಿಚ್ಚು ಮನೆಯನ್ನೇ ಸುಡುವಂತೆ ತನ್ನಲ್ಲಿ ಹುಟ್ಟಿದ ಕೋಪ ತನ್ನನ್ನೇ ಸುಡುವುದಲ್ಲದೆ ಬಿಡದು. ಆದರೆ ಸ್ವಲ್ಪವೂ ಸಿಟ್ಟು ಇಲ್ಲದೆ ವ್ಯವಹಾರ ನಡೆಯುವುದೇ? ಭಗವಾನ್ ಶ್ರೀ ರಾಮಕೃಷ್ಣರನ್ನು ಒಮ್ಮೆ ಭಕ್ತನೊಬ್ಬ ಕೇಳಿದ, ಮಹಾಶಯರೇ, ದುಷ್ಟ ವ್ಯಕ್ತಿಗಳು ನಮಗೆ ಕೇಡು ತರಲು ಉದ್ಯುಕ್ತರಾಗಿದ್ದರೂ ನಾವು ಸುಮ್ಮನೆ ಕೈಕಟ್ಟಿ ಕೂತಿರಬೇಕೇ ಎಂದು. ಶ್ರೀರಾಮಕೃಷ್ಣರು ಹೇಳಿದರು, ಸಮಾಜದ ಮಧ್ಯೆ ಇರಬೇಕಾದರೆ ದುಷ್ಟರ ಕೈಯಿಂದ ತಪ್ಪಿಸಿಕೊಳ್ಳಲು ಮನುಷ್ಯ ಸ್ವಲ್ಪ ತಮೋಗುಣವನ್ನು ಪ್ರದರ್ಶಿಸಬೇಕಾಗುತ್ತದೆ. ಆದರೆ ಮುಯ್ಯಿಗೆ ಮುಯ್ಯಿ ತೀರಿಸಲು ಹೋಗಬಾರದು ಎಂದು. ಒಂದು ಕಥೆ ಕೇಳು. ಕೆಲವು ಗೊಲ್ಲರ ಹುಡುಗರು ಒಂದು ಹುಲ್ಲುಗಾವಲಿನಲ್ಲಿ ದನ ಕಾಯುತ್ತಿದ್ದರು. ಅಲ್ಲಿ ಒಂದು ಭಯಂಕರವಾದ ವಿಷಸರ್ಪ ವಾಸವಾಗಿತ್ತು. ಆ ಹಾವಿಗೆ ಹೆದರಿ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇರುತ್ತಿದ್ದರು. ಒಂದು ದಿನ ಒಬ್ಬ ಬ್ರಹ್ಮಚಾರಿ ಆ ಹುಲ್ಲುಗಾವಲು ಮಾರ್ಗವಾಗಿ ಹೋಗುತ್ತಿದ್ದ. ಹುಡುಗರು ಓಡಿ ಹೋಗಿ ಆತನಿಗೆ ಹೇಳಿದರು, ಮಹಾಶಯರೇ, ಈ ಮಾರ್ಗವಾಗಿ ಹೋಗಬೇಡಿ, ಅಲ್ಲಿ ಭಯಂಕರ ವಿಷಸರ್ಪವೊಂದು ಇದೆ. ಬ್ರಹ್ಮಚಾರಿ ಹೇಳಿದ, ಗೆಳೆಯರೇ, ಇದ್ದರೆ ಇರಲಿ, ನನಗೆ ಅದನ್ನು ಪಳಗಿಸುವ ಮಂತ್ರ ಗೊತ್ತಿದೆ, ಹಾಗಾಗಿ ಹೆದರಿಕೆ ಇಲ್ಲ ಎಂದು. ಹೀಗೆಂದು ಹೇಳಿ ಆತ ಹಾಗೆ ಮುಂದುವರೆದ. ಸ್ವಲ್ಪ ದೂರ ಹೋಗುವುದರೊಳಗೆ ಆ ಹಾವು ಹೆಡೆ ಬಿಚ್ಚಿ ಓಡಿ ಬರಲಾರಂಭಿಸಿತು. ಹತ್ತಿರಕ್ಕೆ ಬಂದೊಡನೆ ಆತ ಏನೋ ಒಂದು ಮಂತ್ರ ಪಠಿಸಿದ. ಹಾವು ಎರೆಹುಳುವಿನೋಪಾದಿಯಲ್ಲಿ ಆತನ ಪಾದದ ಬಳಿ ಸುಮ್ಮನೆ ಬಿದ್ದುಕೊಂಡಿತು. ಬ್ರಹ್ಮಚಾರಿ ಹೇಳಿದ, ಕೇಳಿಲ್ಲಿ, ಪರರಿಗೆ ಹಿಂಸೆ ಮಾಡುತ್ತಾ ಏಕೆ ನೀನು ಸುತ್ತಾಡುತ್ತಿದ್ದೀಯೇ? ನಿನಗೆ ಮಂತ್ರ ಕೊಡುತ್ತೇನೆ. ಅದನ್ನು ಜಪಿಸಿದರೆ ನಿನಗೆ ಭಗವಂತನಲ್ಲಿ ಭಕ್ತಿ ಉಂಟಾಗುತ್ತದೆ. ಆತನ ಸಾಕ್ಷಾತ್ಕಾರ ದೊರಕುತ್ತದೆ. ಹಿಂಸಾ ಪ್ರವೃತ್ತಿ ಬಿಟ್ಟು ತೊಲಗುತ್ತದೆ. ಹೀಗೆಂದು ಹೇಳಿ ಮಂತ್ರೋಪದೇಶ ಮಾಡಿದ. ಮಂತ್ರ ಪಡೆದ ನಂತರ ಆ ಹಾವು ಗುರುವಿಗೆ ಪ್ರಣಾಮ ಮಾಡಿ ಆತನನ್ನು ಕೇಳಿಕೊಂಡಿತು, ಪೂಜ್ಯರೇ, ಯಾವ ರೀತಿ ಸಾಧನೆಯಲ್ಲಿ ತೊಡಗಬೇಕು ದಯವಿಟ್ಟು ತಿಳಿಸಿ ಎಂದು. ಗುರು ಹೇಳಿದ, ಈ ಮಂತ್ರ ಜಪಿಸು, ಯಾರಿಗೂ ಹಿಂಸೆ ಮಾಡಬೇಡ. ಹೊರಡುವಾಗ ಹೇಳಿದ, ಮತ್ತೊಮ್ಮೆ ಇನ್ನೊಮ್ಮೆ ಬಂದು ನಿನ್ನನ್ನು ನೋಡುತ್ತೇನೆ ಎಂದು. ಹಾಗೆ ಕೆಲವು ದಿನ ಉರುಳಿದವು. ಆ ಹುಡುಗರಿಗೆ ಗೊತ್ತಾಯಿತು ಆ ಹಾವು ಕಡಿಯುವುದಿಲ್ಲ ಎಂಬುದಾಗಿ. ಒಂದು ದಿನ ಹುಡುಗ ಅದರ ಹತ್ತಿರಕ್ಕೆ ಹೋಗಿ ಬಾಲ ಹಿಡಿದು ಚೆನ್ನಾಗಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಒಂದು ಕಡೆಗೆ ಬಿಸಾಡಿಬಿಟ್ಟ. ಅದರ ಬಾಯಿಯಿಂದ ರಕ್ತ ಸುರಿಯಲಾರಂಭಿಸಿತು. ಪ್ರಜ್ಞೆ ತಪ್ಪಿ ಬಿದ್ದುಕೊಂಡಿತು.
ಚಲನವಲನವೆಲ್ಲ ನಿಂತು ಹೋಯಿತು. ಆ ಹಾವು ಸತ್ತಿತೆಂದು ಭಾವಿಸಿ ಹುಡುಗರೆಲ್ಲರೂ ಹೊರಟು ಹೋದರು. ಆದರೆ ಅದು ಸಾಯಲಿಲ್ಲ. ಹಗಲು ವೇಳೆ ಹುಡುಗರಿಗೆ ಹೆದರಿ ಹುತ್ತದಿಂದ ಹೊರಕ್ಕೆ ಬರುತ್ತಲೇ ಇರಲಿಲ್ಲ. ರಾತ್ರಿ ವೇಳೆ ತನ್ನ ಆಹಾರಕ್ಕಾಗಿ ಆಗಾಗ ಹೊರಗೆ ಬರುತ್ತಿತ್ತು. ಮಂತ್ರ ಪಡೆದಂದಿನಿಂದ ಯಾರಿಗೂ ಹಿಂಸೆ ಮಾಡುತ್ತಿರಲಿಲ್ಲ. ಕಸ, ಕಡ್ಡಿ, ಎಲೆ, ಮರದಿಂದ ಬಿದ್ದ ಹಣ್ಣು ಹಂಪಲು ಇವನ್ನು ತಿಂದು ಪ್ರಾಣಧಾರಣೆ ಮಾಡಿಕೊಳ್ಳುತ್ತಿತ್ತು. ಸುಮಾರು 1 ವರ್ಷ ಕಳೆದ ನಂತರ ಆ ಬ್ರಹ್ಮಚಾರಿ ಅದೇ ಮಾರ್ಗವಾಗಿ ಬಂದು ಆ ಹಾವನ್ನು ಹುಡುಕಿದ. ಗೊಲ್ಲ ಹುಡುಗರು ಆ ಹಾವು ಸತ್ತು ಹೋಯಿತು ಎಂದು ಹೇಳಿದರು. ಬ್ರಹ್ಮಚಾರಿ ನಂಬಲಿಲ್ಲ. ಆತನಿಗೆ ಗೊತ್ತಿತ್ತು, ಮಂತ್ರ ಸಿದ್ಧಿಯಾದ ಹೊರತು ಆ ಹಾವು ಸಾಯುವುದಿಲ್ಲ ಎಂದು. ಹಾಗೆ ಹುಡುಕಿಕೊಂಡು ಅದು ವಾಸವಾಗಿದ್ದ ಸ್ಥಳಕ್ಕೆ ಹೋಗಿ ತಾನು ಇಟ್ಟಿದ್ದ ಹೆಸರಿನಿಂದ ಅದನ್ನು ಕೂಗಲಾರಂಭಿಸಿದ. ಗುರುವಿನ ಧ್ವನಿಯನ್ನು ಕೇಳಿ ಅದು ಹುತ್ತದಿಂದ ಹೊರಕ್ಕೆ ಬಂದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆತನಿಗೆ ಪ್ರಣಾಮ ಮಾಡಿತು. ಬ್ರಹ್ಮಚಾರಿ ಕೇಳಿದ, ಕ್ಷೇಮವೇ? ಅದು ಹೇಳಿತು, ಹೌದು, ಕ್ಷೇಮದಿಂದ ಇದ್ದೇನೆ. ಬ್ರಹ್ಮಚಾರಿ ಮತ್ತೆ ಕೇಳಿದ, ಆದರೆ ನೀನೇಕೆ ಇಷ್ಟು ಸೊರಗಿ ಹೋಗಿದ್ದೀಯಾ? ಹಾವು ಹೇಳಿತು, ಪೂಜ್ಯರೇ, ತಾವು ಉಪದೇಶವನ್ನೆತ್ತಿದ್ದೀರಿ, ಯಾರಿಗೂ ಹಿಂಸೆ ಮಾಡಕೂಡದು ಎಂಬುದಾಗಿ. ಅದಕ್ಕಾಗಿ ಎಲೆ, ಹಣ್ಣು, ಹಂಪಲು ತಿನ್ನುತ್ತಿರುವುದರಿಂದ ಶರೀರ ಬಹುಶಃ ಕೃಶವಾಗಿ ತೋರುತ್ತಿರಬಹುದು ಎಂದು ಹೇಳಿತು. ಬ್ರಹ್ಮಚಾರಿ ಹೇಳಿದ, ಕೇವಲ ಆಹಾರ ಅಭಾವದಿಂದಲೇ ಈ ದುರವಸ್ಥೆ ಉಂಟಾಗದು. ನಿಶ್ಚಯವಾಗಿ ಬೇರೆ ಏನೋ ಕಾರಣವಿರಬೇಕು, ಯೋಚಿಸಿ ನೋಡು. ಹೀಗೆಂದಾಗ ಗೊಲ್ಲರ ಹುಡುಗರು ತನ್ನನ್ನು ಚೆನ್ನಾಗಿ ನೆಲಕ್ಕೆ ಅಪ್ಪಳಿಸಿದ್ದರ ಜ್ಞಾಪಕ ಬಂತು ಅದಕ್ಕೆ. ಅದು ಹೇಳಿತು, ಪೂಜ್ಯರೇ, ಈಗ ನನ್ನ ಜ್ಞಾಪಕಕ್ಕೆ ಬಂತು. ಒಂದು ದಿನ ಆ ಗೊಲ್ಲರ ಹುಡುಗರು ಚೆನ್ನಾಗಿ ತಿರುಗಿಸಿ ನನ್ನನ್ನು ನೆಲಕ್ಕೆ ಅಪ್ಪಳಿಸಿದರು. ಏನೆಂದರೂ ಅವರಿನ್ನೂ ಅರಿಯದ ಹುಡುಗರು ನನ್ನ ಮನಸ್ಸಿನಲ್ಲಿ ಈಗ ಎಂತಹ ಬದಲಾವಣೆ ಆಗಿಬಿಟ್ಟಿದೆ ಎಂಬುದು ಅವರಿಗೆ ಗೊತ್ತಾಗಲಿಲ್ಲ. ನಾನು ಯಾರನ್ನೂ ಕಚ್ಚುವುದಿಲ್ಲ, ಬೇರೆ ಯಾವ ವಿಧಿಯಿಂದಲೂ ಹಿಂಸೆ ಮಾಡುವುದಿಲ್ಲ ಎಂಬುದು ಅವರಿಗೆ ಹೇಗೆ ಗೊತ್ತಾಗಬೇಕು? ಬ್ರಹ್ಮಚಾರಿ ಬೈದು ಬುದ್ಧಿ ಹೇಳಿದ, ಛೇ, ನೀನು ಎಂಥ ತಿಳಿಗೇಡಿ! ನಿನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದು ನಿನಗೆ ಗೊತ್ತಿಲ್ಲವಲ್ಲ? ಕಚ್ಚಬೇಡ ಎಂದು ಹೇಳಿದೆನೇ ವಿನಃ ಬುಸುಗುಟ್ಟಬೇಡ ಎಂದು ಹೇಳಿಲ್ಲ. ಬುಸುಗುಟ್ಟಿ ಏಕೆ ಅವರನ್ನು ಹೆದರಿಸಬಾರದಾಗಿತ್ತು? ದುಷ್ಟರ ಕಡೆ ಬುಸುಗುಟ್ಟಬೇಕು, ಕೇಡು ಮಾಡದೇ ಇರಲೆಂದು ಅವರಿಗೆ ಭಯ ತೋರಿಸಬೇಕು. ಮುಂದಿನ ವಿಷಯ, ಅಂತಕನ ದೂತರಿಗೆ. ಹರೆಯ 15. ಸುಂದರ ಬುದ್ಧಿವಂತ ಹುಡುಗ ಆತ. ತುಂಟರ ದುಷ್ಟಕೂಟಕ್ಕೆ ಸೇರಿದವನಲ್ಲ, ಓದಿನಲ್ಲಿ ಹಿಂದೆ ಬಿದ್ದವನಲ್ಲ. ತಂದೆ ತಾಯಿಗಳ ಏಕಮಾತ್ರ ಪುತ್ರ. ಅವರಿಗೆ ವಿಧೇಯ. ಅವನ ಸದ್ಗುಣ ಮತ್ತು ವ್ಯಕ್ತಿತ್ವಗಳಿಂದಾಗಿ ಮಿತ್ರರು ಅವನನ್ನು ಗೌರವದಿಂದ ನೋಡುತ್ತಲಿದ್ದರು. ಒಂದು ದಿನ ಮಿತ್ರರ ಜೊತೆ ಪ್ರವಾಸ ಹೋಗಿ ಬರುತ್ತೇನೆ ಎಂದು ಹೊರಟ. ಯುವ ವಿದ್ಯಾರ್ಥಿಗಳ ಕೂಟದಲ್ಲಿ ಆತನನ್ನು ಕಾಣದಿದ್ದಾಗ ವಿದ್ಯಾರ್ಥಿ ಮುಖಂಡ ಆತ ಎಲ್ಲಿ ಎಂದು ಪ್ರಶ್ನಿಸಿದ. ಉಳಿದವರು ಆತ ಎಲ್ಲಿ ಎಂದು ಆಶ್ಚರ್ಯಚಕಿತರಾಗಿ ಉದ್ಗರಿಸಿದರು. ಸರಿ, ಹುಡುಕಾಟ ಪ್ರಾರಂಭವಾಯಿತು. ನದಿ ತೀರಕ್ಕೆ ಈಜಲು ಹೋಗಿದ್ದಾನೆಂದು ತಿಳಿಯಿತು. ಈಜಲು ಹೋದವನು ನದಿಯಿಂದ ಮೇಲೆ ಬರಲಿಲ್ಲ. ಕಷ್ಟಪಟ್ಟು ಆತನ ಶವವನ್ನು ಹೊರತೆಗೆಯಲಾಯಿತು. ದುರ್ಮರಣದ ವಾರ್ತೆಯನ್ನು ಆತನ ತಾಯಿಗೆ ತಿಳಿಸಿದರು. ತಂದೆಗೂ ವಿಚಾರ ತಿಳಿಯಿತು. ತಂದೆ ತಲೆ ಹೊಡೆದುಕೊಂಡು ಕರುಳು ಕಿತ್ತು ಬರುವಂತೆ ಅಳುತ್ತಾ ಕೂತರು. ನಯ ವಿನಯ ಸಂಪನ್ನನಾದ ತನ್ನ ಮಗನ ಒಂದೊಂದೇ ಗುಣಗಳನ್ನು ನೆನೆಸಿಕೊಂಡು ಹಲಬುತ್ತಾ ಹೊರಳಾಡುತ್ತಿದ್ದರು. ತಾಯಿ ಗಂಭೀರವಾಗಿದ್ದಳು. ಮೌನವಾಗಿ ದುಃಖವನ್ನು ನುಂಗಿಕೊಂಡಂತೆ ಇತ್ತು. ಮಗನನ್ನು ಪ್ರವಾಸಕ್ಕೆ ಕೊಂಡೊಯ್ದ ಯಾರ ಬಗೆಗೂ ಒಂದೂ ಕಟು ನುಡಿಗಳನ್ನು ಆಡಲಿಲ್ಲ. ಗಂಡನನ್ನು ತಾನೇ ಸಮಾಧಾನಪಡಿಸಿದಳು. ದೃಢ ಮನಸ್ಕಳಾಗಿದ್ದುಕೊಂಡು ಫೋನು ಮಾಡಿ ಬಂಧು ಬಾಂಧವರಿಗೂ ಪೊಲೀಸರಿಗೂ ತನ್ನ ಪತಿಯ ಆಫೀಸಿನ ಅಧಿಕಾರಿಗಳಿಗೂ ವಿಚಾರ ತಿಳಿಸಿ ಶವವನ್ನು ಸ್ಮಶಾನಕ್ಕೆ ಸಾಗಿಸಲು ವ್ಯವಸ್ಥೆ ಮಾಡಿದಳು. ಶವಕ್ಕೆ ಬೆಂಕಿ ಇಟ್ಟಾಗ ಮಾತ್ರ ಆ ತಾಯಿ ಶೋಕವನ್ನು ತಡೆಯಲಾರದೆ ಕುಸಿದು ಬಿದ್ದಳು.
ಇನ್ನೊಬ್ಬಾತ ಇಂಜಿನಿಯರಿಂಗ್ ಕಲಿಯುತ್ತಿದ್ದ. ನಕ್ಕು ನಗಿಸುವುದು ಅವನ ಸ್ವಭಾವ ಆಗಿತ್ತು. ಅವನಿನ್ನು ಮಕ್ಕಳಾಟಿಕೆ ಬಿಡಲಿಲ್ಲವೆಂದೆಣಿಸಿ ತಾಯಿ ಆತನನ್ನು ಪ್ರಶ್ನಿಸಿದಳು. ಏಕೆ ಅಷ್ಟೊಂದು ನಗುತ್ತೀಯಾ? ಏನಾಗಿದೆ ನಿನಗೆ? ಆತ ನಗುತ್ತಲೇ ಉತ್ತರಿಸಿದ, ನಾಳೆ ಸತ್ತು ಹೋದೆ ಎಂದಿಟ್ಟುಕೋ, ಯಮನು ಆ ಲೋಕದಲ್ಲಿ ಏನು ಮಾಡಿದೆ ಎಂದು ಕೇಳಿದರೆ ಜನರನ್ನು ಚೆನ್ನಾಗಿ ನಗಿಸಿದ್ದೇನೆ ಎನ್ನುತ್ತೇನೆ ಎಂದ. ಏನು ಆಶ್ಚರ್ಯ! ಮಾರನೇ ದಿನ ಸೈಕಲ್ಲೇರಿ ಪೇಟೆಯಲ್ಲಿ ಹೋಗುತ್ತಿದ್ದಾಗ ಲಾರಿಗೆ ಡಿಕ್ಕಿ ಹೊಡೆದು ಮೃತನಾದ. ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ. ನೋವೇ ಅವರ ಗುರಿಯೇ? ತ್ರಿವೇಂದ್ರಂನ ಶ್ರೀ ನಾಯರ್ ವಿಶ್ವವಿದ್ಯಾನಿಲಯದಲ್ಲಿ ಮಲಯಾಳಂ ಬೋಧಿಸುವ ಪ್ರೊಫೆಸರ್ ಸಂಸ್ಕೃತ ಬಲ್ಲವರು, ಆದರೆ ದೇವರಲ್ಲಿ ವಿಶ್ವಾಸವಿಲ್ಲದವರು. ವಿವಾಹವಾಗಿ ಬಹುಕಾಲದ ನಂತರ ಅವರಿಗೊಬ್ಬ ಮಗ ಜನಿಸಿದ. 6ನೇ ವಯಸ್ಸಿನಲ್ಲಿ ಆತ ಅಸ್ವಸ್ಥನಾದ. ಪ್ರಾಣ ಬಿಡುವುದಕ್ಕೆ ಮೊದಲು ತಂದೆಯನ್ನು ಹತ್ತಿರ ಕರೆಯುವಂತೆ ತಾಯಿಯನ್ನು ಕೇಳಿಕೊಂಡ. ತಂದೆ ಹತ್ತಿರ ಬಂದೊಡನೆ ಅವರನ್ನೇ ನೋಡುತ್ತಾ ಯಾರೂ ಈವರೆಗೆ ಹೇಳಿಕೊಡದೇ ಇದ್ದ ದೇವರ ನಾಮವನ್ನು 15 ನಿಮಿಷಗಳ ಕಾಲ ಗಟ್ಟಿಯಾಗಿ ಉಚ್ಚರಿಸುತ್ತಾ ಪ್ರಾಣ ಬಿಟ್ಟ. ಶ್ರೀ ನಾಯರ್ ಚಕಿತರಾದರು, ಸ್ತಂಭಿತರಾದರು. ಈ ಘಟನೆ ಅವರ ಬದುಕಿಗೆ ಒಂದು ತಿರುವನ್ನು ನೀಡಿತು. ಸಾವು ಅವರಿಗೆ ಪಾಠ ಕಲಿಸಿತು. ಇಂದು ಅವರು ಆಸ್ತಿಕರು. ಹೇಳದೆ ಕೇಳದೆ ಸಾವು ಅಕಸ್ಮಾತ್ತಾಗಿ ಬಂದುಬಿಡುತ್ತದೆ. ಆಗ ಮನುಷ್ಯನ ಅಸಹಾಯಕತೆ ಪರಮಾವಧಿಗೇರುತ್ತದೆ. ಬಾಳಿನ ಭರವಸೆಯೆಲ್ಲ ಕ್ಷಣಾರ್ಧದಲ್ಲಿ ಮಾಯವಾಗುವಾಗ ಎಂಥ ದೃಢ ಹೃದಯವೂ ತತ್ತರಿಸುತ್ತದೆ. ಈ ಹೊತ್ತು ಜೀವಂತವಾಗಿರುವ ವ್ಯಕ್ತಿಯೇ ನಾಳೆ ಮಣ್ಣಿನಲ್ಲಿ ಮಣ್ಣಾಗುವುದನ್ನು ಕಣ್ಣಾರೆ ಕಾಣುವಾಗ ಎಂಥ ಎದೆಯೂ ತಲ್ಲಣಿಸುತ್ತದೆ. ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡ ಜನಗಳೇ ಮೃತ ವ್ಯಕ್ತಿಯನ್ನು ಕಲ್ಲು ಕೊರಡನ್ನು ತ್ಯಜಿಸುವಂತೆ ಬಿಟ್ಟು ಹೋಗುತ್ತಾರಲ್ಲ. ಮುಂದಿನ ವಿಷಯ ಸಾವು ನೋವು. ಏನಿದು ಸಾವು ನೋವು? ಭಯಾನಕ ಅಲ್ಲವೇ? ಹೌದು, ಅಲ್ಲ ಎಂದರು ಋಷಿಗಳು. ಅಜ್ಞಾನಿಗಳಿಗೆ ಭಯಾನಕ, ಜ್ಞಾನಿಗಳಿಗೆ ಅಲ್ಲ ಎಂದರು ಆ ಅನುಭಾವಿ ಮನೀಷಿಗಳು. ಸಾವು ಜೀವನದ ಒಂದು ಅತ್ಯಂತ ಪ್ರಮುಖವಾದ ಘಟನೆ. ಆದರೂ ಅದನ್ನು ಕುರಿತು ಬುದ್ಧಿವಂತ ವಿದ್ಯಾವಂತ ಜನಗಳೇ ಯೋಚಿಸುತ್ತಿಲ್ಲ. ಅದರ ಬಗ್ಗೆ ನಮ್ಮ ತಿಳುವಳಿಕೆ ಎಷ್ಟೊಂದು ಅಲ್ಪ ಹಾಗೂ ಸೀಮಿತ. ಅಂತಹ ಸೀಮಿತ ಜ್ಞಾನವೇ ಬುದ್ಧಿವಂತಿಕೆಯ ಲಕ್ಷಣ ಎಂಬ ಛಲ ಬೇರೆ. ಮರಣ ಹಾಗೂ ಮರಣಾತೀತ ಅಸ್ತಿತ್ವದ ಗುಟ್ಟೆಲ್ಲ ತಮಗೆ ಗೊತ್ತಿದೆ ಎನ್ನುವ ಮತ ಪಂಡಿತರು ದೇಣಿಗೆ ಕಾಣಿಕೆಗಳನ್ನು ಸಲ್ಲಿಸಿ ನಿಮ್ಮ ಪರಲೋಕದ ಸ್ಥಾನವನ್ನು ರಿಸರ್ವ್ ಮಾಡಿಸಿ ಈಗಾಗಲೇ ಭದ್ರಪಡಿಸಿಕೊಳ್ಳಿ ಎಂದರೆ ಹೊರತು ಈ ಕುರಿತು ಚಿಂತನೆಗೆ ನಿಮ್ಮನ್ನು ಪ್ರೇರಿಸಲಾರರು. ದಿನನಿತ್ಯವೂ ಇತರರು ಸಾಯುತ್ತಿರುವುದನ್ನು ನೋಡುವ ಮನುಷ್ಯ ಪರಿಚಿತರು ತೀರಿಕೊಂಡಾಗ ಅಯ್ಯೋ ಹೋದರೆ ಎಂದು ಒಂದು ಕ್ಷಣ ಚಕಿತನಾಗುತ್ತಾನೆ. ಸ್ವಲ್ಪ ಸಂತಾಪವನ್ನು ಪಡಬಹುದು. ಬಳಿಕ ಎಲ್ಲರೂ ಒಂದು ದಿನ ಹೋಗಬೇಕಲ್ಲ ಎಂಬ ಸಾಂತ್ವನದ ಮಾತನ್ನು ಮೆಲುಕಾಡಬಹುದು. ಆದರೆ ಸಾವು ಏನು, ಸಾವಿನ ಆಚೆಗೆ ಏನು ಎಂಬುದನ್ನು ಆತ ಯೋಚಿಸಲಾರ. ಸಮೀಪದ ಬಂಧುಗಳು ಸತ್ತಾಗ ತೀವ್ರತರದ ಆಘಾತ, ತಡೆಯಲಾರದ ಸಂಕಟಗಳಿಂದ ಕಂಗೆಡುತ್ತಾನೆ, ಕಣ್ಣೀರಿಡುತ್ತಾನೆ. ಕೆಲ ದಿನಗಳ ಬಳಿಕ ಮೆಲ್ಲನೆ ನೋವನ್ನು ಮರೆಯುತ್ತಾನೆ. ತಿರುಗಿ ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಮುಳುಗುತ್ತಾನೆ. ತನಗೇ ಸಾವು ಬಂದಾಗ ಯಾವ ಸಿದ್ಧತೆಯೂ ಇಲ್ಲದೆ ಅಳುತ್ತಾ ಗೋಗರೆಯುತ್ತಾ ಭಯವಿಫಲನಾಗಿ ಸಾಯುತ್ತಾನೆ. ಹೆಚ್ಚಿನ ಜನ ನರಿ ನಾಯಿಗಳು ಸತ್ತಂತೆ ಸಾಯುತ್ತಾರೆ. ಸಾವು ಬಂದರೆ ಸತ್ತರಾಯಿತು, ಅದು ಪ್ರಕೃತಿಯ ನಿಯಮವಲ್ಲವೇ ಎಂದು ಹಾರಿಕೆಯ ಮಾತನಾಡಿ ಬುದ್ಧಿವಂತರು ಈ ಸಮಸ್ಯೆಯನ್ನು ಅಲ್ಲಗಳೆಯುವುದುಂಟು. ಕೆಲವು ಸಾವುಗಳು ಸಾವಿನ ಸ್ವರೂಪದ ಕ್ಷಣಿಕ ದರ್ಶನವನ್ನು ಇವುದುಂಟು. ಅನಿವಾರ್ಯವಾದುದನ್ನು ಎದುರಿಸಲು ನಿರ್ಭೀತಿಯ ಮನೋವೃತ್ತಿಯನ್ನು ಉಂಟುಮಾಡುವಂತಹ ನೈಜ ಘಟನೆಗಳು, ಅನುಭವಗಳು ಅವು. ಆದರೆ ಅವುಗಳ ಅರ್ಥ ತಿಳಿಯದೆ ಮನುಷ್ಯ ವಿಫಲನಾಗುತ್ತಾನೆ.
7 ವರ್ಷ ವಯಸ್ಸಿನ ಮಗ ಅಲ್ಪಕಾಲದ ಅಸ್ವಸ್ಥತೆಯಿಂದ ತೀರಿಕೊಂಡ. ದುಃಖವನ್ನು ಮರೆಯಲು ದಂಪತಿಗಳು ದಕ್ಷಿಣ ದೇಶಕ್ಕೆ ಬಂದರು. ಅಲ್ಲಿಯೇ ಉದ್ಯೋಗ ಮಾಡಿಕೊಂಡಿದ್ದಾರೆ. ತಾಯಿ ಮತ್ತೆ ಮತ್ತೆ ದೇವರು ನನ್ನ ಮಗುವನ್ನು ಏಕೆ ಕರೆದುಕೊಂಡ ಎಂಬ ಪ್ರಶ್ನೆಯನ್ನು ಕೇಳುತ್ತಲೇ ಇದ್ದಳು. ಸಮಾಧಾನದ ಮಾತುಗಳನ್ನು ಹೇಳಲು ಎಷ್ಟು ಪ್ರಯತ್ನ ಮಾಡಿದರೂ ಅವಳು ತನ್ನ ಪ್ರಶ್ನೆಯನ್ನು ಉಚ್ಚರಿಸುತ್ತಲೇ ಇದ್ದಳು. ಪುತ್ರ ಶೋಕದಿಂದ ತಪ್ತಳಾಗಿದ್ದಳು. ಯಾರದ್ದೇ ಮಾತುಗಳನ್ನು ಕೇಳುವುದಕ್ಕೂ ವಿಚಾರ ಮಾಡುವುದಕ್ಕೂ ಅಸಾಧ್ಯವಾದ ಮಾನಸಿಕ ಸ್ಥಿತಿ ಅದು. ಪ್ರಾಯಕ್ಕೆ ಬಂದ ಮಗನನ್ನು ಕಳೆದುಕೊಂಡ ವಿಚಾರವಂತರೊಬ್ಬರು, ನಾನೊಬ್ಬನೇ ಮಗನನ್ನು ಕಳೆದುಕೊಂಡವನಲ್ಲ, ಲೋಕದಲ್ಲಿ ಪುತ್ರ ಶೋಕದಿಂದ ದುಃಖಿತರಾದವರು ಎಷ್ಟೋ ಮಂದಿ ಇಲ್ಲವೇ ಎಂದು ಸಮಾಧಾನ ತಂದುಕೊಳ್ಳಬಹುದು. ವ್ಯಾವಹಾರಿಕವಾಗಿ ಇದು ಹೊಂದಾಣಿಕೆಯ ಮನೋಭಾವವನ್ನು ಪ್ರದರ್ಶಿಸಿದಂತಾಯಿತೇ ಹೊರತು ಸಾವಿನ ಮೂಲ ಸ್ವರೂಪದ ಅರಿವಿನಿಂದ ಬಂದ ಸಾಂತ್ವನದ ಭಾವವಲ್ಲ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.